ಜೈ, ಏನು ತುಂಬ ಡೀಪಾಗಿ ಏನೋ ಥಿಂಕ್ ಮಾಡ್ತಾ ಇದ್ದೀರಾ? ಬೈ ಚಾನ್ಸ್ ಫಾರಿನ್ ಪ್ಲ್ಯಾನ್ ಏನಾದರೂ ಕ್ಯಾನ್ಸಲ್ ಆಯಿತಾ? ನೀನೇನು ಬೇಬಿ, ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ನೋ ವೇ. ನಾವು ಫಾರಿನ್ಗೆ ಹೋಗ್ತೀವಿ, ಆದರೆ ಅದಕ್ಕೆ ಮುಂಚೆ ಇಲ್ಲೊಂದು ಕೆಲಸ ಮಾಡೋದು ಬಾಕಿ ಇದೆ ಬೇಬಿ. ಅದನ್ನು ಮಾಡಿ ಮುಗಿಸಿ ಆಮೇಲೆ ಹೋಗ್ತೀವಿ. ಕೆಲಸನಾ? ಏನು ಕೆಲಸ? ನಾವು ಫಾರಿನ್ಗೆ ಹೋಗ್ತಿದ್ದಂಗೆ ಇಲ್ಲಿರೋ ನನ್ನ ಶತ್ರುಗಳು ಹಬ್ಬ ಮಾಡಬಾರ್ದಲ್ವ, ಖುಷಿ ಪಡಬಾರ್ದಲ್ವ? ಅದೇ ನನ್ನ ಗುರಿ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಲ್ಲ ಅಂದ್ರೂ ಅವ್ರುಗಳು ಮಾತ್ರ ನರಳ್ತಾನೆ ಇರಬೇಕು. ನಾವು ಹೋಗಿ ಫಾರಿನ್ಗೆ ಸೆಟ್ಲ್ ಆಗಿಬಿಟ್ರೆ ಅವ್ರು ಇಲ್ಲಿ ಖುಷಿಯಾಗಿರೋದನ್ನ ನೋಡಿಕೊಂಡು ನನ್ನ ಕೈಲಂತೂ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನೋ ವೇ, ನೋ, ನೆವರ್. ಅದಕ್ಕೆ ಅವ್ರುಗಳಿಗೆಲ್ಲ ಒಂದು ಚಿಕ್ಕ ಗಿಫ್ಟ್ ಕೊಟ್ಟು ಹೋಗೋಣ ಅಂತಿದ್ದೀವಿ. ಚಿಕ್ಕ ಗಿಫ್ಟ್ ಅಂದರೆ ಅದು ಸಾಧಾರಣವಾದ ಗಿಫ್ಟ್ ಅಲ್ಲ, ಅಂತಿಂಥ ಗಿಫ್ಟ್ ಅಲ್ಲ, ಜೀವನ ಪೂರ್ತಿ ನೆನ್ಪಿಡುವಂಥ ಗಿಫ್ಟು. ಜೈ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾಯಿದೆ ಅಲ್ವಾ? ಮತ್ತೆ ಈ ರಗಳೆ ಎಲ್ಲ ಬೇಕಾ? ಬೇಕು ಬೇಬಿ, ಏನು ಹಿಂಗಂದ್ಬಿಟ್ಟೆ? ಇದು ಯಾವುದು ಅನ್ವಾಂಟೆಡ್ಡೋ ಅನ್ನೆಸೆಸರಿನೋ ಮತ್ತೊಂದು ಮಗದೊಂದು ಅಲ್ಲ. ಇಟ್ಸ್ ಪ್ಯೂರ್ಲಿ ನೆಸೆಸರಿ. ಇದೊಂಥರ ಯುದ್ಧ ನಿಂತರೂ ಮಿಸೈಲ್ ಬೀಳೋದು ನಿಲ್ಲಿಲ್ಲ ಅಂತಾರಲ್ಲ, ಹಾಗೆ ನಾವು ಅದನ್ನು ಬಿಟ್ಟರು ಅದು ನಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕಲ್ಲ ಬೇಬಿ. ಕೊಡೋದನ್ನು ಕೊಟ್ಟು ಹೋದ್ರೇ ನನ್ನ ಮನಸ್ಸಿಗೂ ಸಮಾಧಾನ. ಆ ನನ್ನ ಎಕ್ಸ್ ಹೆಂಡ್ತಿ, ಅವಳು ಕುತ್ತಿಗೆಗೆ ತಾಳಿ ಕಟ್ಟದ್ನಲ್ಲ ನನ್ನ ಎಕ್ಸ್ PA, ಅವನು, ಗೌತಮ್, ಭೂಮಿಕಾ, ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದೇ ಶಾಟಲ್ಲಿ ಉತ್ತರ ಕೊಡ್ತೀನಿ. ಹೇಗೆ ಅಂತಂದರೆ ನನ್ನ ಫ್ಲೈಟು ಟೇಕ್ ಆಫ್ ಆಗೋಕ್ಕೂ ಮುಂಚೆನೇ ಇವ್ರುಗಳ ಸ್ಟೋರಿ ಇಲ್ಲಿ ಎಂಡ್ ಆಗಿರಬೇಕು. ಆದರೂ ಜೈ, ನೀವು ಯಾಕೋ ರಿಸ್ಕ್ ತೊಗೊತಾ ಇದ್ದೀರಾ ಅಂತ ನನಗನ್ನಿಸ್ತಿದೆ. ಬೇಬಿ, ಹಿಂಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ರಿಸ್ಕ್ ತೊಗೊಂಡಿಲ್ಲ ಅಂತಂದರೆ ರಿಸಲ್ಟ್ ಸಿಗೋದಿಲ್ಲ. ಯಾವನು ಸೇಫಾಗಿ ಆಟ ಆಡ್ತಾನೋ ಅವನು ಹಿಸ್ಟ್ರಿಲಿ ಯಾವತ್ತೂ ಉಳ್ಕೊಳ್ಳೋದಿಲ್ಲ. ರಿಸ್ಕ್ ತೊಗೋಬೇಕು, ತೊಗೊಂಡಾಗಲೇ ಥ್ರಿಲ್ ಸಿಗೋದು. ನಾನು ಇಲ್ಲಿದ್ದರೂ ಇಲ್ಲದೆ ಹೋದರೂ ನನ್ನ ಶತ್ರುಗಳು ಮಾತ್ರ ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು. ನಾನು ಹೋಗೋಕ್ಕೂ ಮುಂಚೆನೇ ಅವ್ರುಗಳ ನೆಮ್ಮದಿನ ಕಿತ್ಕೊಂಡಾಗಲೇ ನನಗೆ ನೆಮ್ಮದಿ ಸಿಗೋದು. ಎಲ್ರಿಗೂ ಹೋಲ್ಸೇಲಾಗಿ ಉತ್ತರ ಕೊಡೋದಕ್ಕೆ ಆಲ್ರೆಡಿ ನನ್ನ ಹತ್ರ ಸ್ಕೆಚ್ ರೆಡಿಯಾಗಿದೆ. ನೋಡ್ತಾ ಇರು ಎಲ್ರಿಗೂ ಹೇಗೆ ಉತ್ತರ ಕೊಡ್ತೀನಿ ಅಂತ. ಸರಿ ಜೈ, ನೀವು ಡಿಸೈಡ್ ಮಾಡಿದ್ದೀರಾ ಅಂದಮೇಲೆ ನಾನು ಇನ್ನೇನು ಹೇಳೋಕ್ಕೋಗಲ್ಲ. ನೀವೇನೇ ಮಾಡಿದ್ರೂ ಅದಕ್ಕೆ ಸಪೋರ್ಟಿವಾಗಿ ನಾನು ಇರ್ತೀನಿ. ಇಷ್ಟೇ ಬೇಕಾಗಿರೋದು ಬೇಬಿ. ನೀನೊಬ್ಳು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು. ಇರ್ತೀನಿ ಜೈ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಇದೇನಿದು, ನೀವು ಮೀಟಿಂಗ್ ಹೋಗೋದಕ್ಕೆ ರೆಡಿ ಆಗಿಲ್ವಾ? ಇಲ್ಲ ಭೂಮಿಕಾ, ಅದು ಶಕುಂತಲಾ ಮನ ಪರಿಚಯದವ್ರು ಯಾರಾದರೂ ಇದ್ದರೆ ಅವ್ರ ಹತ್ರ ಹೋಗಿ ವಿಚಾರಿಸ್ತೀನಿ. ಅಲ್ಲ, ತುಂಬ ದೊಡ್ಡ ಇನ್ವೆಸ್ಟರು, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಡೀಲ್ ಕ್ರ್ಯಾಕ್ ಆದರೆ ಬಿಸ್ನೆಸ್ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ತಿದ್ರಿ. ಹೌದು, ಬಟ್ ನನಗೆ ಯಾವುದಕ್ಕೂ ಮನಸ್ಸಿಲ್ಲ ಭೂಮಿಕಾ. ಏನೇ ಕೆಲಸ ಮಾಡೋದಕ್ಕೂ ಮೂಡಿಲ್ಲ. ಮೊದಲು ಅಮ್ಮ ಸಿಗಲಿ, ಮಿಕ್ಕಿದ್ದೆಲ್ಲ ಆಮೇಲೆ. ಅದಕ್ಕೆ ಆನಂದ್ಗೂ ಎಲ್ಲ ಮೀಟಿಂಗ್ನು ಪೋಸ್ಟ್ಪೋನ್ ಮಾಡೋ ಅಂತ ಹೇಳಿದ್ದೀನಿ. ಬಟ್ ಗೌತಮ್ ಅವರೇ, ಈ ಮೀಟಿಂಗ್ಗೋಸ್ಕರ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರಿ. ಈಗ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಈಗ ಯಾಕೆ ಅವಕಾಶನ ಕಳ್ಕೊತಿದ್ದೀರಾ? ನೋಡಿ, ನಾನು ಅತ್ತೆನ ಹುಡುಕ್ಬೇಡಿ ಅಂತ ಹೇಳ್ತಿಲ್ಲ. ಅತ್ತೆನ ಹುಡ್ಕೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ಕೆಲಸನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದು ಅಲ್ಲದೆ ಕೆಲಸ ಏನು ಇಡೀ ದಿನ ಇರುತ್ತಾ? 1-2-3 ಅವರ್ಸ್ ಅಷ್ಟೇ. ಮೀಟಿಂಗ್ ಮುಗಿದ್ಮೇಲೆ ನೀವು ಅತ್ತೆನ ಹುಡುಕ್ಬೋದಲ್ವಾ? ನೋಡಿ ಗೌತಮ್ ಅವರೇ, ನೀವು ಈ ಮೀಟಿಂಗ್ ಹೋಗಿ ಬಂದರೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ನಿಮ್ಮನ್ನು ನಂಬ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಏನೋ ಒಂದು ಒಳ್ಳೇದಾಗುತ್ತೆ, ದೊಡ್ಡದಾಗುತ್ತೆ ಅಂತ. ಅವ್ರ ನಿರೀಕ್ಷೆ ಸುಳ್ಳಾಗಬಾರ್ದಲ್ವಾ? ಅದು ಅಲ್ಲದೆ ನೀವು ಭಾಗ್ಯ ಅತ್ತೆಗೆ ಮಾತು ಕೊಟ್ಟಿದ್ರಿ, ನೀವು ಬಿಸ್ನೆಸ್ನ ದೊಡ್ಡದಾಗಿ ಮಾಡ್ತೀರಾ, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ. ಆ ಜವಾಬ್ದಾರಿನೂ ನಿಮ್ಮ ಮೇಲಿದೆ. ನೋಡಿ, ಇದು ದೇವ್ರು ನಿಮ್ಗೆ ಕೊಟ್ಟಿರೋದು ಒಂದು ಸವಾಲು ಅಂತ ಅನ್ಕೊಳ್ಳಿ. ಈ ಸವಾಲಲ್ಲಿ ನೀವು ಗೆಲ್ತೀರಾ, ಆ ನಂಬಿಕೆ ನನಗಿದೆ. ನೋಡಿ, ಇಷ್ಟು ವರ್ಷ ನೀವು ನಿಮ್ಮ ಬಿಸ್ನೆಸ್ ಲೈಫ್ನ ಪರ್ಸನಲ್ ಲೈಫ್ನ ಮಿಕ್ಸ್ ಮಾಡಿದ್ದೇ ಇಲ್ಲ. ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಸೊ ನಾನು ಹೇಳಬೇಕಾಗಿರೋದೇನಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ನಾವು ಒಳ್ಳೆ ಸಮಯ ಬರಲಿ ಅಂತ ಕಾಯ್ತಾ ಇರ್ತೀವಿ, ಆದರೆ ಸಮಯ ಯಾರಿಗೋಸ್ಕರನೂ ವೆಯ್ಟ್ ಮಾಡಲ್ಲ. ನನಗನ್ಸಿದ್ದೀನಿ ಹೇಳಿದ್ದೀನಿ, ನೀವು ನೋಡಿ ಏನು ಮಾಡ್ತೀರಾ ಅಂತ.
ಹೇಳೋ ಗೆಳೆಯ. ಆನಂದ, ಮೀಟಿಂಗ್ ಪೋಸ್ಟ್ಪೋನ್ ಮಾಡು ಅಂತ ನಾನು ಹೇಳಿದ್ನಲ್ಲ, ಪೋಸ್ಟ್ಪೋನ್ ಮಾಡಿದೆಯಾ? ಇನ್ನೂ ಇಲ್ಲ. ಏನು ಗೆಳೆಯ, ನಿನ್ನ ನಿರ್ಧಾರ ಏನಾದರೂ ಬದಲಾಯ್ತಾ? ಹೌದು ಕಣ, ಹೋಗಿ ಮೀಟಿಂಗ್ ಮುಗಿಸ್ಕೊಂಬರೋಣ. ಓಹೋ, ಏನಪ್ಪ ಶ್ರೀಕೃಷ್ಣ ಪರಮಾತ್ಮನಿಂದ ಗೀತೋಪದೇಶ ಆಯ್ತಾ? ಐ ಮೀನ್ ಅದಕ್ಕೆ ಏನಾದರೂ ಹೇಳಿದ್ರಾ? ಹೇಳಿರ್ತಾರೆ, ಅದಕ್ಕೆ ನಿನ್ನ ನಿರ್ಧಾರ ಬದಲಾಗಿದೆ. ವೆರಿ ಗುಡ್, ಭಾಳ ಖುಷಿ ಆಯಿತು ಕಣ ಗೆಳೆಯ. ತುಂಬ ಅದೃಷ್ಟ ಮಾಡಿದೆ ಕಣ ಇಂಥ ಹೆಂಡ್ತಿನ ಪಡೆಯೋದಕ್ಕೆ. ಕಿವಿ ಹಿಂಡೋ ಹೆಂಡ್ತಿರ ಮಧ್ಯ ಹೆಗಲು ಕೊಡೋ ಹೆಂಡ್ತಿ ಸಿಕ್ಕಿದಾರಲ್ಲ, ಗ್ರೇಟ್ ಗ್ರೇಟ್ ನೀನು ಗೆಳೆಯ. ನೋಡೋ, ಮೇಡಮ್ ಅವ್ರು ಅಷ್ಟು ಈಸಿಯಾಗಿ ಅಪಾಯಿಂಟ್ಮೆಂಟ್ ಯಾರಿಗೂ ಕೊಡಲ್ಲ. ನಮಗೆ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಅರ್ಥ. ಅದಕ್ಕೆ ನಾನು ನೀನು ಪೋಸ್ಟ್ಪೋನ್ ಮಾಡು ಅಂತ ಹೇಳಿದ್ರು ಪೋಸ್ಟ್ಪೋನ್ ಮಾಡಿರಲಿಲ್ಲ, ಪೆಂಡಿಂಗಲ್ಲೇ ಇಟ್ಟಿದ್ದೆ. ಆ ಮಿನಿಟಲ್ಲಿ ನೋಡಿಕೊಂಡು ಫೋನ್ ಮಾಡೋಣ ಅಂತ. ಆಮೇಲೆ ನಿನಗೆ ಗೊತ್ತು ತಾನೇ, ಅವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಟೈಮ್ ಅಂದರೆ ಟೈಮು. ಆನ್ ಟೈಮ್ ನಾವಲ್ಲಿ ರೀಚ್ ಆಗಬೇಕು. ಬೇಗ ರೆಡಿಯಾಗಿ ಬಂದ್ಬಿಡು. ಹಾಂ, ನಾನು ಈಗಲೇ ರೆಡಿಯಾಗಿ ಬರ್ತೀನಿ. ಥ್ಯಾಂಕ್ಸ್ ಕಣ, ಮೀಟಿಂಗ್ ಕ್ಯಾನ್ಸಲ್ ಮಾಡದೇ ಇದ್ದಿದ್ದಕ್ಕೆ. ಸರಿ, ರೆಡಿಯಾಗಿ ಬರ್ತೀನಿ. ಹೇಳಿ ಸರ್. ಮೇಡಮ್ ನೋಡಬೇಕಿತ್ತು, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ ಸರ್. ಸರ್ ಬನ್ನಿ ಕೂತ್ಕೊಳ್ಳಿ, ಮೇಡಮ್ನ ಕರಿತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.